ಇದುವರೆಗೆ ಏನ್ ಮಾಡಿದೆ ನಾವು ಸರಳೀಕರಣ ಅಂದ್ರೆ ಏನು, ಸರಳೀಕರಣ ಬಳಸ್ಕೊಂಡ್ಕೆ ಯಾವ ರೀತಿ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಗೆ ನಮ್ಗ ಗೊತ್ತಾಯ್ತು. ಹೌದಾ? ಅದರ ತಕ್ಕಂತೆ ಸರಳೀಕರಣಗೊಳಿಸ್ಬೇಕಾಯ್ತಂದ್ರ ಬೋರ್ಡ್ ಮಾಸ್ ನಿಯಮವನ್ನು ಬಳಸ್ಕೋಬೇಕು ಅನ್ನೋದು ಗೊತ್ತಾಯ್ತು. ಹೌದಾ? ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಬಳಸ್ಕೊಂಡ್ಕೆ ಒಂದಿಷ್ಟು ಸಮಸ್ಯೆಗಳನ್ನ ನಾವೇನ್ ಮಾಡೋಣ ಈಗ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಮೊದಲೇ ಸಮಸ್ಯೆ ಏನಂತ ಹೇಗೆ ನೋಡೋಣ. ನೋಡ್ರಿ, ಏನಪ್ಪ ಮೊದಲೇ ಸಮಸ್ಯೆ ಅಂತ ನೋಡ್ರಿ. ಆವರಣ ಒಳಗಡೆ ಯಾವ ಸಂಖ್ಯೆ 18 ಗುಣಾಕಾರ ಯಾವ 18 ಇಂಟು 8 ಪ್ಲಸ್ 19 ಆವರಣವನ್ನು ವಿಸರ್ಜಿಸಿ ಸುಲಭ ರೂಪಕ್ಕೆ ತನ್ನಿರಿ. ಅಂದ್ರೆ ಇದ್ರ ಮೇಲೆ ಯಾವ ರೀತಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದು 11 ಇಂಟು 8 ಪ್ಲಸ್ 19 ಆವರಣನ ವಿಸರ್ಜಿಸಿ ಸುಲಭ ರೂಪಕ್ಕೆ ತೊಂಬರಿ ಅಂತ ಹೇಳಿ ಹೇಳ್ಯಾರ. ಹಾಗಾದ್ರೆ ಇದನ್ನ ಬಿಡಿಸೋದು ಯಾವ ರೀತಿಯಪ್ಪ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡ್ರಿ, ಕೊಟ್ಟಂತದ್ದು ಏನೈತಿ, ಆವರಣ 11 ಇಂಟು 8 ಆವರಣ ಕ್ಲೋಸ್ ಐತಿ ಪ್ಲಸ್ 19 ಈ ರೀತಿ ಒಂದು ಸಂಖ್ಯೆಯನ್ನು ಕೊಟ್ಟಾರ. ನಮ್ಮ ಬೋರ್ಡ್ ಮಾಸ್ ನಿಯಮ ಏನೈತಿ, ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಯಾವ ರೀತಿ ಹೋಗ್ಬೇಕು ನಾವು, ಬಿ ಇಂದ ಎಸ್ ಕಡೆ ಕ್ರಿಯೆಯನ್ನು ಮಾಡ್ತಾ ಹೋಗ್ಬೇಕು. ಬಿ ಮೀನ್ಸ್ ಏನಿಲ್ಲಿ ಬ್ರಾಕೆಟ್, ಆಪ್ ಮೀನ್ಸ್ ಏನಿಲ್ಲಿ ನಮ್ಗೆ, ಆಪ್ ಅಂದ್ರೆ ಏನೈತಿ ನಮ್ಗಿಲ್ಲಿ ಓ ಅಂದ್ರೆ ಏನೈತಿ ಆಪ್ ಅಂತೈತಿ. ಡಿ ಮೀನ್ಸ್ ಡಿವಿಷನ್, ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರೇನು ಎಡಿಷನ್, ಎಸ್ ಅಂದ್ರ ಸಬ್ಸ್ಟ್ರಾಕ್ಷನ್, ಬಿ ಅಂದ್ರ ಆವರಣ, ಓ ಅಂದ್ರ ವಿಶಿಷ್ಟ ಗುಣಾಕಾರ, ಡಿ ಅಂದ್ರ ಭಾಗಾಕಾರ, ಎಂ ಅಂದ್ರ ಗುಣಾಕಾರ, ಎ ಅಂದ್ರ ಸಂಕಲನ, ಎಸ್ ಅಂದ್ರ ವ್ಯವಕಲನ ಅಂತ ಹೇಳಿ ಕರಿತೀವಿ. ಈ ರೀತಿ ಕ್ರಿಯೆಗಳನ್ನ ಮಾಡ್ಕೊತ ಹೋಗ್ಬೇಕು. ಕೊಟ್ಟಂತ ಪ್ರಶ್ನೆಯನ್ನು ನೋಡಿ, ಯಾವ್ಯಾವ ಕ್ರಿಯೆಗಳದಾವ ಇಲ್ಲಿ. ಆವರಣ ಐತಿ, ಹೌದಾ, ಬ್ರೊಕೆಟ್ ಆವರಣದ ಚಿಹ್ನೆ ಐತಿ. ಯಾವ ಆವರಣ ಐತಿ, ಅಲ್ಪಾವರಣದ ಚಿಹ್ನೆ ಐತಿ. ಆ ನಂತರ ಏನೈತಿ, ಗುಣಾಕಾರ ಐತಿ, ಗುಣಾಕಾರ ಚಿಹ್ನೆ ಐತಿ. ಆ ನಂತರ ಏನೈತಿ, ಪ್ಲಸ್ ಸಂಕಲನ ಕೂಡ ಐತಿ. ಹಾಗಾದ್ರ ನಿಯಮದ ಪ್ರಕಾರ ಮೊದಲು ಯಾವ್ದು ಬಿಡಿಸ್ಬೇಕು ನಾವು, ಯಾವ ಕ್ರಿಯೆಯನ್ನು ಮಾಡ್ಬೇಕು, ಆವರಣದ ಕ್ರಿಯೆಗಳನ್ನು ಮಾಡ್ಬೇಕು. ಆವರಣದೊಳಗೆ ಇರುವಂತ ಸಂಖ್ಯೆಗಳ ಯಾವುವು, 11 ಇಂಟು 8 ಐತಿ. ಅಂದ್ರ ಆವರಣದ ಚಿಹ್ನೆಯನ್ನು ವಿಸರ್ಜಿಸ್ಬೇಕಾಗಿತ್ತು. ಅಂದ್ರ ನಾವೇನ್ ಮಾಡ್ಬೇಕು, 11ಕ್ಕ 8ರಲ್ಲೇ ಗುಣಿಸ್ಬೇಕು. ಹೌದಾ? ನೋಡ್ರಿ, 11ಕ್ಕ 8ರಲ್ಲೇ ಗುಣಿಸ್ರಿ. 8 ಒಂದ್ಲೆ 8, 8 ಒಂದ್ಲೆ 8 ಎಷ್ಟು ಬಂತು, 88 ಬಂತು. ಹೌದಾ? 88 ಅದು ಏನ್ ಮಾಡಿದೇವಿ, ಆವರಣವನ್ನು ವಿಸರ್ಜಿಸ್ತು. ಉಳಿದಿದ್ದೇನು, ಪ್ಲಸ್ 19 ನಾವೇನು ಯಾವ ಕ್ರಿಯೆಯನ್ನು ಮಾಡಿದೇವೆ, ಮೊದಲನೇದು ಬ್ರಾಕೆಟ್ ಕ್ರಿಯೆಯನ್ನು ಮಾಡಿದೇವೆ. ಆ ನಂತರ ಓ ಏನು ವಿಶಿಷ್ಟ ಗುಣಾಕಾರದ್ದು ಏನ್ರಿ ಕೊಟ್ಟಂತ ಸಮಸ್ಯೆ ಒಳಗೆ ಐತೆ ನೋಡ್ರಿ, ಇಲ್ಲ. ಆ ನಂತರ ಭಾಗಾಕಾರ ಐತೆ ನೋಡ್ರಿ, ಇಲ್ಲ. ಆ ನಂತರ ಗುಣಾಕಾರ ಐತೆ ನೋಡ್ರಿ, ಇಲ್ಲ. ಆ ನಂತರ ಯಾವ್ದೈತಿ, ಕೂಡ್ಸೋದು ಸಂಕಲನ ಐತೆ ನೋಡ್ರಿ, ಸಂಕಲನ ಐತಿ. ಇವು ಯಾವ ಇಲ್ಲಾರ್ಕ ಏನ್ ಮಾಡಕತ್ತೆ, ನಾವು ನೇರವಾಗಿ ಒಮ್ಮಲೆಲಿಗೆ ಸಂಕಲನಕ್ಕ ಹೊಂಟೇವಿ. ಅಂದ್ರೆ ಯಾವ ಕ್ರಿಯೆಗಳು, ಆ ಕ್ರಿಯೆಗಳಿದ್ದು ಅಂದ್ರೆ ಅವುಗಳನ್ನು ಬಿಡಿಸ್ಕೊತ ಹೋಗಿದ್ದೇವೆ. ಇಲ್ಲಾರ ಸಲಗೆ ಏನ್ ಮಾಡಕತ್ತೆ ನಾವೀಗ ಒಮ್ಮಲೆ ನೇರವಾಗಿ ಸಂಕಲನಕ್ಕೆ ಹೊಂಟೇವಿ. ಅಂದ್ರ 88ರಾಗ 19 ಕೂಡಿಸ್ರಿ. ಏನು, 88ರಾಗ 19 ಕೂಡಿಸ್ರಿ. 8ರಾಗ 9 ಕೂಡಿಸಿದ್ರ 17, 8ರಾಗ 1 ಕೂಡಿಸಿದ್ರ 9, ಇನ್ನೊಂದು 1 ಕೂಡಿಸಿದ್ರ 10. ಎಷ್ಟು ಬಂತಿದು, 107. ಅಂದ್ರೆ ಇದನ್ನ ಸರಳೀಕರಿಸಿದಾಗ ಎಷ್ಟು ಬಂತು ನಮಗ, 107. ಏನು, 107. ಅಂದ್ರ ಕೊಟ್ಟಂತ ಸಮಸ್ಯೆಯನ್ನ ಸುಲಭ ರೂಪಕ್ಕೆ ತಂದಾಗ ಏನಾಗುತ್ತದು, 107 ಆಗುತ್ತೆ. ಅಂದ್ರೆ ಏನು, ಬೋರ್ಡ್ ಮಾಸ್ ನಿಯಮವನ್ನು ಅಪ್ಲೈ ಮಾಡ್ಕೋಬೇಕು. ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಏನೇನ್ ಕೊಟ್ರಲ್ಲ ಮೊದಲು ಅದನ್ನ ಬಿಡಿಸ್ಕೋತ, ಆ ನಂತರ ಉಳಿದಿದ್ದವನ್ನ ಬಿಡಿಸ್ಕೋತ ನಾವೇನ್ ಮಾಡಬೇಕು, ಹೋಗ್ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ರಿಯೆಯನ್ನ ನೋಡೋಣ, ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಎರಡನೇ ಕ್ವಶನ್ ಏನೈತಿ ಅಂದ್ರ, ಎರಡನೇ ಕ್ವಶನ್ ಏನೈತಿ, 3 ಇಂಟು 18 ಪ್ಲಸ್ 3 ಇಂಟು 4 ಮೈನಸ್ 2 ಸುಲಭ ರೂಪ. ಈ ಸಂಖ್ಯೆಯ ಸುಲಭ ರೂಪ ಏನು ಅಂತ ಹೇಳಿ ಕೇಳ್ಯಾರ. ಸಂಖ್ಯೆ ಏನೈತಿ, 3 ಇಂಟು 18 ಪ್ಲಸ್ 3 ಇಂಟು 4 ಮೈನಸ್ 2. ಬೋರ್ಡ್ ಮಾಸ್ ನಿಯಮ ಏನೈತಿ ನಮಗ, ಬೋರ್ಡ್ ಮಾಸ್ ನಿಯಮವನ್ನು ಬರ್ಕೋರಿ. ಬೋರ್ಡ್ ಮಾಸ್ ನಿಯಮವನ್ನು ಬರ್ಕೊಂಡೆ. ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಯಾವ ಕ್ರಿಯೆ ಮೊದಲು ಮಾಡ್ಬೇಕು, ಆವರಣಗಳನ್ನು ಮೊದಲು ಬಿಡಿಸ್ಬೇಕು. ಕೊಟ್ಟಂತ ಸಮಸ್ಯೆ ಒಳಗೆ ಆವರಣ ಐತೇನೋ, ಇಲ್ಲ. ವಿಶಿಷ್ಟ ಗುಣಾಕಾರ ಐತೆ ನೋಡ್ರಿ,
ವಿಶಿಷ್ಟ ಗುಣಾಕಾರ ಅಂದ್ರೆ ಏನು? ಬ್ರೊಕೆಟ್ ಬಾಜು ಇತ್ತಂದ್ರ ಸಂಖ್ಯೆಯನ್ನು ಅದನ್ನ ಏನಂತ ವಿಶಿಷ್ಟ ಗುಣಾಕಾರ ಅಂತ ಕರೀತಾರೆ. ಅದು ಇಲ್ಲ. ಆ ನಂತರ ಡಿವಿಷನ್ ಅಂದ್ರೆ ಏನು? ಭಾಗಾಕಾರ ಐತೆ ನೋಡ್ರಿ ಕೊಟ್ಟಂತ ಸಮಸ್ಯೆ ಒಳಗ ಇಲ್ಲ. ಆ ನಂತರ ಗುಣಾಕಾರ ಐತೆ ನೋಡ್ರಿ, ಏನು ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಗುಣಾಕಾರ ಐತೆ ನೋಡ್ರಿ ಐತಿ. ಅಂದ್ರೆ ಯಾವ್ಯಾವು? 3ನ್ನ 18 ಗುಣಿಸೋದು ಒಂದು ಕ್ರಿಯೆ ಐತಿ. ಆ ನಂತರ 3ನ್ನ 4ರಿಂದ ಗುಣಿಸೋದು 2 ಕ್ರಿಯೆ ಅದಾವ. ಹಾಗಾದ್ರ ಕೊಟ್ಟಂತ ಸಮಸ್ಯೆ ಒಳಗ ಯಾವ ಕ್ರಿಯೆಗಳನ್ನು ಮೊದಲು ಮಾಡ್ಬೇಕು ನಾವು? ಈ ಚೌಕ್ ಬಾಕ್ಸ್ ಹಾಕ್ತೀವಿ ನೋಡು, ಈ ಕ್ರಿಯೆಗಳನ್ನ ನಾವೇನ್ ಮಾಡ್ಬೇಕು ಈಗ ಮೊದಲೇ ಸ್ಟೆಪ್ ಒಳಗ ಬಿಡಿಸೋಣಂತ. ಏನಪ್ಪಾ ನೋಡ್ರಿ, 18ನ್ನ 3ಲೆ ಗುಣಿಸೋಣ. 8 3ಲೆ 24, 3 1ಲೆ 3, 3 2 ಕೂಡಿಸಿದ್ರ 5, 54. ನಡಬರ್ಕ್ ಏನೈತಿ? ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಪ್ಲಸ್ ಹಾಕಿದೆ. ಆ ನಂತರ ಈ ಕ್ರಿಯೆಯನ್ನು ಮಾಡ್ರಿ. 4 3ಲೆ 12, 12. ಆ ನಂತರ ಏನೈತಿ? ಮೈನಸ್ ಐತಿ, ಮೈನಸ್ ಇದ್ದಕ್ಕೆ ಮೈನಸ್. ಆ ನಂತರ 2ಕ್ಕೆ 2 ಹಚ್ಚಿದೆ. ಹೌದಾ? ನಾವು ಏನ್ ಮಾಡಿದೆ? ಗುಣಿಸಿದೆ. ಗುಣಿಸಿದ ನಂತರ ಯಾವ ಕ್ರಿಯೆ ಐತಿ ನಮಗಿಲ್ಲಿ? ಕೂಡಿಸ್ಬೇಕಂತೈತಿ. ಹೌದಾ? ಕೂಡಿಸ್ಬೇಕೈತಿ ಅಂತಂದ್ರ ಕೊಟ್ಟಂತ ಸಮಸ್ಯೆ ಒಳಗ ಕೂಡ್ಸೋದೈತೆ ನೋಡ್ರಿ. ಕೂಡಿಸೋ ಕ್ರಿಯೆ ಐತೆನ? ಐತಿ. ಇಲ್ಲಿ 54ರಿಂದ ಏನು ಚಿಹ್ನೆ ಇಲ್ಲ ಅಂದ್ರ ಅದು ಏನ್ ಇರ್ತೈತಿ? ಪ್ಲಸ್ ಇರ್ತೈತಿ. ಹೌದಾ? ಪ್ಲಸ್ ಇರ್ತೈತಿ ಅಂದ್ರ ಇಲ್ಲಿ ಏನ್ ಮಾಡ್ಬೇಕು? ಕೂಡಿಸುವನ್ನ ಮಾಡ್ಬೇಕು. ಎಷ್ಟೊಳಗ? 54ರಾಗ 12 ಕೂಡಿಸ್ಕೊರಿ. 4ರಾಗ 2 ಕೂಡಿಸಿದ್ರೆ ಎಷ್ಟು? 6. 5ರಾಗ 1 ಕೂಡಿಸಿದ್ರ 6. ಎಷ್ಟು ಬಂತಿದು? 66 ಬಂತು. ಹೌದಾ? 66. ಉಳಿದಿದ್ದೇನು? -2. -2. ಹಂಗಾರ 66ರಾಗ ನಾ ಏನ್ ಮಾಡ್ಬೇಕು? 2 ಕಳಿಬೇಕು. ಏನು? 2 ಕಳಿಬೇಕು. 6ರಾಗ 2 ಹೋದ್ರ 4, 6ಕ್ಕ 6. ಎಷ್ಟು ಬಂತಿದು? 64. ಎಷ್ಟು? 64. ಇದು ಸುಲಭ ರೂಪ ಏನಾಯ್ತು? ಕೊಟ್ಟಂತ ಸಮಸ್ಯೆ ಸುಲಭ ರೂಪ 64. ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತಿದ್ದು. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಂತದ್ದು ಆವರಣ 25 × 5 ಆವರಣ ಕ್ಲೋಸ್, ಭಾಗಾಕಾರ 5 ಪ್ಲಸ್ ಆವರಣ 3 × 6 -5 ರಲ್ಲಿನ ಆವರಣ ವಿಸರ್ಜಿಸಿ ಸಂಕ್ಷೇಪಿಸಿರಿ ಅಂದ್ರೆ ಏನು? ಸಂಕ್ಷೇಪಿಸಿರಿ ಅಂತ ಅರ್ಥ ಇದು. ಏನು? ಅವರಲ್ಲಿರುವ ಕೊಟ್ಟಂತ ಸಮಸ್ಯೆಯನ್ನ ವಿಸರ್ಜಿಸಿ, ಆವರಣಗಳನ್ನು ವಿಸರ್ಜಿಸಿ ಸಂಕ್ಷೇಪಿಸಿರಿ ಅಂತ ನಮ್ಗ ಕ್ವಶನ್ ಅಂದ್ರ ಕೊಟ್ಟಂತ ಸಮಸ್ಯೆಯನ್ನು ಬರ್ಕೊಂಡ. ಆವರಣ 25 × 5 ಭಾಗಾಕಾರ 5 ಪ್ಲಸ್ 3 × 6 ಆವರಣ ಕ್ಲೋಸ್ ಐತಿ, 5 ಐತಿ. ಹೌದಾ? ಬೋರ್ಡ್ ಮಾಸ್ ನಿಯಮ ಏನಪ್ಪಾ? ಬೋರ್ಡ್ ಮಾಸ್ ಏನ್ ನೀವು 6 ಅಕ್ಷರಗಳದಾವಲ್ಲ, ಯಾಕ್ರು ಅಕ್ಷರಗಳನ್ನ ನೆನಪಿಟ್ಕೋತಾ ಹೋದ್ರೆ ನೀವೇನಾಗುತ್ತ? ಯಾವುದೇ ಸಮಸ್ಯೆಯನ್ನ ಈಸಿಯಾಗಿ ಅಥವಾ ಸುಲಭ ರೂಪಕ್ಕ ತರಕ ನಿಮ್ಗ ಈಸಿ ಆಗುತ್ತ. ಏನೈತಿ? ಮೊದಲ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಆವರಣಗಳನ್ನು ಬಿಡಿಸ್ಕೋಬೇಕು. ಆವರಣಗಳಂದ್ರೆ ಯಾವಪ್ಪ? ಕೊಟ್ಟಂತ ಸಮಸ್ಯೆಯಲ್ಲಿ ತಳಗಡೆ ಮಾರ್ಕ್ ಹಾಕಿ ನೋಡ್. ಇವೆರಡು ಏನು? ಆವರಣದೊಳಗಿರುವಂತ ಕ್ರಿಯೆಗಳು. ಇವುಗಳನ್ನ ಏನ್ ಮಾಡ್ಬೇಕು? ನಾವು ಮೊದಲಿಗೆ ಬಿಡಿಸ್ಬೇಕು. ನೋಡ್ರಿ, 25ನ್ನ 5ರ್ಲಿಂತ ಗುಣಿಸಂತೈತಿ. 5 5ಲೆ 25, 5 2ಲೆ 10, 2 12. ಎಷ್ಟಾತಿದು? 125 ಆತು. ಹೌದಾ? 125 ಆತು. 125 ಕ್ರಿಯೆ ಮುಂದಿಂದ ಯಾವ್ದೈತಿ? ಭಾಗಾಕಾರ ಐತಿ. 5ಕ್ಕೆ 5 ಅದು ಹೆಂಗೈತಿ ಹಂಗ ಬರ್ಕೊಂಡೆ. ಆನಂತರ ಪ್ಲಸ್ ಐತಿ. ಆನಂತರ ಯಾವ ಕ್ರಿಯೆ ಮಾಡ್ಬೇಕು? 3 × 6, 6 3ಲೆ 18. ಎಷ್ಟು? 6 3ಲೆ 18, 18 ಬಂತು. ಆನಂತರ ಮೈನಸ್ ಐತಿ. 5ಕ್ಕೆ 5 ಅಂದ್ರ ಮೊದಲು ಏನ್ ಮಾಡಿದೆ ನಾವು? ಆವರಣದೊಳಗಿರುವಂತದನ್ನ ಬಿಡಿಸ್ಕೊಂಡೆ. ಹೌದಾ? ಬಿಡಿಸ್ಕೊಂಡ ನಂತರ ಆನಂತರ ವಿಶಿಷ್ಟ ಗುಣಾಕಾರ ಐತೆ ನೋಡ್ರಿ? ಇಲ್ಲ. ಆನಂತರ ಯಾವ್ದೈತಿ? ಭಾಗಾಕಾರ ಐತಿ. ಹೌದಾ? ಭಾಗಾಕಾರ, ಡಿವಿಷನ್. ನೆಕ್ಸ್ಟ್ ಒಂದು ಮಾಡ್ಬೇಕಾಗಿದ್ದ ಯಾವ್ದು? ಡಿವಿಷನ್. ಅಂದ್ರೆ ಏನು? ಈ ರೀತಿ ಹೋಗ್ಬೇಕು ನಾವು. ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಈಗ ಯಾವ್ದಾಯ್ತು? ಬ್ರಾಕೆಟ್ ಮುಗೀತು. ಆಫ್ ಇಲ್ಲ, ವಿಶಿಷ್ಟ ಗುಣಾಕಾರ ಇಲ್ಲ. ಈಗ ನೆಕ್ಸ್ಟ್ ಏನು? ಡಿವಿಷನ್ ಐತಿ. ಅದನ್ನ ಬಿಡಿಸೋಣ. ಯಾವ್ದೈತಿ? 125ನ್ನ 5ರಿಂದ ಭಾಗಿಸೋದು. ಯಾವ ಕ್ರಿಯೆಯನ್ನು ಮಾಡೋಣ ಈಗ? ಈ ಕ್ರಿಯೆಯನ್ನು ಮಾಡೋಣ. ಅದನ್ನ ತಳಗ ಮಾರ್ಕ್ ಹಾಕಿ ನೋಡ್ರಿ. ಅಂದ್ರೆ ಏನು?
125 5ರಿಂದ ಭಾಗಿಸೋಣ. ಎಷ್ಟು? 5 2 10, 2 ಉಳಿತು, ಆನಂತರ 5 ಇಳಿಸ್ಕೊಂಡೇವಿ, 25 ಆಯ್ತು, 5 5 25, ಎಷ್ಟು ಬಂತು ಶೇಷ? 0 ಬಂತು. ಎಷ್ಟು ಬಂತಿದು ಭಾಗಿಸಿದಾಗ? 25 ಬಂತು. ಎಷ್ಟು? 25 ಬಂತು. ಆನಂತರ ಪ್ಲಸ್ ಐತಿ, 18 ಐತಿ, -5 ಐತಿ. ಭಾಗಾಕಾರಾಗಿಂದ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಗುಣಾಕಾರ ಕ್ರಿಯೆ ಐತೇನೆ ಅದ್ರಾಗ? ಇಲ್ಲ. ಆನಂತರ ಏನ್ ಮಾಡ್ಬೇಕು? ಕೂಡಿಸ್ಬೇಕು, ಸಂಕಲನವನ್ನು ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಅಂದ್ರ 25ರಿಂದ ಏನು ಇಲ್ಲ ಅಂದ್ರೆ ಏನಿರ್ತೈತಿ ಇಲ್ಲಿ? ಪ್ಲಸ್ ಇರ್ತೈತಿ. ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? ಕೂಡಿಸ್ಬೇಕು. 25ಕ್ಕ 18 ಕೂಡಿಸ್ಕೊಂಡ್ಬಿಡು. ಏನ? 25ಕ್ಕ 18 ಕೂಡಿಸ್ಕೊ. ಎಷ್ಟಾಯ್ತು? 13. ಅದೇ ತರ 2ರಾಗ 2 ಕೂಡಿಸಿದ್ರ 4. ಎಷ್ಟು? 4. ಏಟ್ ಬಂತಿದು? 43. ಇಲ್ಲಿ ಏನೈತಿ ಉಳಿದಿದ್ದು? -5 ಐತಿ. ಏನು? -5 ಐತಿ. ಇದನ್ನ ಬಿಡಿಸ್ಕೊಂಡೇವಿ. ಇದನ್ನ ಪೂರ್ತಿ ಬಿಡಿಸ್ಕೊಂಡ್ಬಿಡೋಣ ಅಂತ ನೋಡ್ರಿ. 43 ಒಳಗ 5 ಕಳೀರಿ. 13ರಾಗ 5 ಹೋದ್ರೆ ಎಷ್ಟು? 8. 4ರಾಗ 1 ಹೋದ್ರ 3. 4ರಾಗ 1 ಹೋದ್ರ 3. ಉತ್ತರ ಎಷ್ಟು ಬಂತಿದ್ದು? 38. ಎಷ್ಟು? 38. ನಮ್ಗೆ ಬರ್ಬೇಕಾಯ್ತು ಉತ್ತರನು 38. ಅಂದ್ರ ಸರಳೀಕರಣಗೊಳಿಸಿದಾಗ ಎಷ್ಟಾಗ್ತಿದ? 38. ಈ ರೀತಿ ಕ್ರಿಯೆಗಳನ್ನು ನೀವು ಮಾಡ್ಕೋತ ಹೋಗ್ಬೇಕು. ರೀತಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ನೋಡ್ರಪ್ಪ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಏನೈತೆ ಅಂತ, ಈ ರೀತಿ ಒಂದು ಸಮಸ್ಯೆಯನ್ನು ಕೊಟ್ರ ಅದನ್ನೇನು ಸರಳೀಕರಣಗೊಳಿಸ್ಬೇಕಾಗೈತಿ. ಇದನ್ನೇನು ಸರಳೀಕರಣವನ್ನ ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೂ ಏನಾಗೈತಿ, ಅದು ಏನೋ ಅಕ್ಷರಗಳನ್ನು ಬರ್ದಿಲ್ಲ, ಅದು ಇದನ್ನ ಏನ್ ಮಾಡ್ಬೇಕು? ನಾವು ಸರಳೀಕರಣವನ್ನು ಗೊಳಿಸ್ಬೇಕು. ಬೋರ್ಡ್ ಮಾಸ್ ನಿಯಮ ಏನೈತೆ ನಮ್ಗ? ಬೋರ್ಡ್ ಮಾಸ್ ಇದ್ರ ಪ್ರಕಾರ ಈ ರೀತಿ ಅದರ ಅಕ್ಷರಗಳ ರೀತಿನೇ ಏನ್ ಮಾಡ್ಬೇಕು ನಾವು? ಕ್ರಿಯೆಗಳನ್ನು ಮಾಡ್ತಾ ಹೋಗ್ಬೇಕು. ಕೊಟ್ಟಂತ ಸಮಸ್ಯೆಯನ್ನು ಮೊದಲು ಬರ್ಕೊ. ಏನೈತಪ್ಪ? ಅಧಿಕಾವರ್ಣ ಅಲ್ಪಾವರ್ಣ 12/2, ಅಲ್ಪಾವರ್ಣ ಕ್ಲೋಸ್, ಅಲ್ಪಾವರ್ಣ 18, ಭಾಗಾಕಾರ 9 ಕ್ಲೋಸ್ ಮಾಡಿ, ಅಧಿಕಾವರ್ಣವನ್ನು ಕ್ಲೋಸ್ ಮಾಡಿ ಇಂಟು 6. ಈ ರೀತಿಯ ಒಂದು ಸಮಸ್ಯೆ ಐತಿ. ಇದ್ರೊಳಗ ಆವರಣಗಳೊಳಗ ಯಾವ ಆವರಣವನ್ನು ಮೊದಲು ಬಿಡಿಸ್ಬೇಕು? ರೇಖಾವರ್ಣವನ್ನು ಬಿಡಿಸ್ಬೇಕು. ಹೌದಾ? ಆನಂತರ ರೇಖಾವರ್ಣ, ಆನಂತರ ಅಲ್ಪಾವರ್ಣ, ಪುಷ್ಪಾವರ್ಣ, ಆನಂತರ ಬರೋದು ಯಾವುದು? ಲಾಸ್ಟ್ನೇದು ಅಧಿಕಾವರ್ಣ ಅಂತ ಹೇಗೆ ಕರಿತೀವಿ. ಹೌದಾ? ಹಾಗಾದ್ರೆ ಮೊದಲು ಯಾವ್ದು? ಕೊಟ್ಟಂತ ಕ್ರಿಯೆ ಒಳಗ ರೇಖಾವರ್ಣ ಐತೇನ? ಇಲ್ಲ, ಅದನ್ನ ಬಿಟ್ಟು ಬಿಡೋಣ. ನೆಕ್ಸ್ಟ್ ಒನ್ ಯಾವ್ದೈತಿ ನಮಗೀಗ? ಅಲ್ಪಾವರ್ಣ. ಕೊಟ್ಟಂತ ಕ್ರಿಯೆ ಒಳಗ ಅಲ್ಪಾವರ್ಣ ಐತಿ. ಮೊದಲು ಹಂಗಾರ ಅದನ್ನ ಬಿಡಿಸೋಣ. ಯಾವ್ಯಾವು ಹಾಕಿರುತ್ತೆ ನೋಡಿ ಗೆರೆಗಳನ್ನ. ಈ ಕ್ರಿಯೆಯನ್ನ ನಾವೇನ್ ಮಾಡ್ಬೇಕು? ಮೊದಲು ಬಿಡಿಸ್ಬೇಕು. 12 2ಲಿತ್ತ ಭಾಗಿಸಿದ್ರ 2 6 12 ನಿಶೇಷವಾಗಿ ಭಾಗವೈತಿ. ಎಷ್ಟು ಬಂತಿದು? ಅಲ್ಪಾವರ್ಣವನ್ನು ಬಿಡಿಸಾಕತ್ತೆ ನಾವು, ಅಧಿಕಾವರ್ಣವನ್ನು ಬಿಡಿಸಾಕತ್ತಿಲ್ಲ. ಅಧಿಕಾವರ್ಣವನ್ನು ಹಾಕಾಕತ್ತೀನಿ. ಎಷ್ಟು ಅಂತಿದು? 6 ಪ್ಲಸ್ ಐತಿ, ಪ್ಲಸ್ 18ನ 9ಲಿತ್ತ ಬಿಡಿಸ್ರಿ. ಎಷ್ಟು? 18ನ 9ಲಿ. 8 9 72, 9 1 9, 9ರಾಗ 7 ಕೂಡಿಸಿದ್ರ 16. ಎಷ್ಟು? 16. 162. 16 ಅಂದ್ರ 162 ಆಗ್ತಿದ್. ಹೌದಾ? ಸಾರಿ, ಇಲ್ಲಿ ನಾವೇನ್ ಮಾಡಿದೇವಿ? ಗುಣಿಸಿದೇವಿ. ಗುಣಿಸೋದಲ್ಲ, ನಾವೇನ್ ಮಾಡ್ಬೇಕಲ್ಲಿ? ಭಾಗಾಕಾರ. ಭಾಗಿಸೋದೈತಲ್ಲ, ಭಾಗಿಸೋ ಕ್ರಿಯೆ ಐತಿ. 18ನ್ನ 9ರಿಂದ ಭಾಗಿಸ್ಬೇಕೈತಿ. ಎಷ್ಟು? 9ರಿಂದ ಭಾಗಿಸ್ಬೇಕೈತಿ. 9 1 9 2 18 ನಿಶೇಷವಾಗಿ ಭಾಗವೈತಿ. ಅಂದ್ರೆ ಇಲ್ಲಿ ಎಷ್ಟು ಬರ್ತೈತಿ? 2. ಅಲ್ಪಾವರ್ಣ ತೆಗೆದಾಗ 2 ಬಂತು. ಹೌದಾ? ನಮ್ಗೆ ಇನ್ನೊಂದು ಯಾವ ಕ್ರಿಯೆ ಐತಿ? ಅಧಿಕಾವರ್ಣದ ಬೊರ್ಕೆಟ್ ಐತಿ, ಹಾಕಿನಿ. ಅದರ ಹೊರಗಡೆ 6 ಐತಿ. 6ಕ್ಕೆ 6 ಇಟ್ಟೀನಿ. ಹೌದಾ? ಆ ನಂತರ ಏನ್ ಮಾಡ್ಬೇಕು? ಇನ್ನ ಬ್ರಾಕೆಟ್ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಬ್ರಾಕೆಟ್ಗಳನ್ನ ಏನ್ ಮಾಡ್ಬೇಕು? ಪೂರ್ತಿಯಾಗಿ ಬಿಡಿಸ್ಬೇಕು. ಅಂದ್ರ ಈ ಕ್ರಿಯೆಯನ್ನು ಮಾಡ್ಬೇಕು. 6ಕ್ಕಿನ್ನ ಹೋಗ್ಬಾರ್ದು ನಾವು. ಅಂದ್ರ 6ರಾಗ 2ನ್ನ ಕೂಡಿಸ್ಕೊಂಡಾಗ ಏನಾಗತ್? ನಾವು ಅಧಿಕಾವರ್ಣದ ಚಿಹ್ನೆ ಹೋಗುತ್ತೆ. 6ರಾಗ 2 ಕೂಡಿಸಿದ್ರ 8, ಉಳಿದಿದ್ದೇನು? 6.
8 ಆರ್ಲೆ 48 ನೋಡಿ. ಇದನ್ನು ಸರಳೀಕರಿಸಿದಾಗ ಬರೋದು ಎಷ್ಟು? 48. ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಒಂದು ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ 5 ಭಾಗಾಕಾರ 5 ಇಂಟು 5 ಪ್ಲಸ್ 5 ಮೈನಸ್ 5 ಸರಳ ರೂಪ ಏನು? 5 ಭಾಗ 5 5 ಭಾಗ 5 ಇಂಟು 5 ಪ್ಲಸ್ 5 ಮೈನಸ್ 5 ಸರಳ ರೂಪ ಏನು? ಸರಳ ರೂಪ ಅಂತ ಹೇಗೆ ಕೇಳ್ಯಾರ ನೋಡಿ. ಎಷ್ಟು ಚೆನ್ನಾಗೈತಲ್ಲ ಪ್ರಶ್ನೆ. ನೋಡ್ರಿ ಕೊಟ್ಟಂತದನ್ನ ಬರ್ಕೋರಿ ಮೊದಲು. 5 ಭಾಗಕಾರ 5 ಇಂಟು 5 ಪ್ಲಸ್ 5 ಮೈನಸ್ 5. ಬೋರ್ಡ್ ಮಾಸ್ ನಿಯಮ ಏನೈತಿ? ಬೋರ್ಡ್ ಮಾಸ್ ಈ ನಿಯಮದ ಪ್ರಕಾರನ ನಾವು ಹೋಗೋಣಂತ. ನೋಡ್ರಿ ಮೊದಲು ಏನೈತಿ? ಬ್ರಾಕೆಟ್ಗಳದಾವ ನೋಡ್ರಿ, ಆವರಣಗಳು ಇಲ್ಲ. ಆ ನಂತರ ವಿಶಿಷ್ಟ ಗುಣಾಕಾರ ಐತೆ ನೋಡ್ರಿ, ಇಲ್ಲ. ಆ ನಂತರ ಭಾಗಾಕಾರ ಐತೆ ನೋಡ್ರಿ, ಐತಿ. ಅಂದ್ರೆ ಯಾವುದು? 5ರಾಗ 5 ಭಾಗಿಸೋದು. 5 5ರಿಂದ ಭಾಗಿಸಿದಾಗ ಎಷ್ಟಾಯ್ತು? 5 1 5 ವಿಶೇಷವಾಗಿ ಭಾಗವೈತಿ. ಅಂದ್ರೆ ಎಷ್ಟು ಬರ್ತೈತಿ? ಇದು 1 ಬಂತು. ಉಳಿದಿದ್ದೇನು? ಇಂಟು 5 ಪ್ಲಸ್ 5 ಮೈನಸ್ 5 ಈ ರೀತಿ ಸಂಖ್ಯೆಗಳು ಉಳಿದ ನಮ್ದು, ಹೌದಾ? ಆ ನಂತರ ಏನ್ ಮಾಡ್ಬೇಕು? ಭಾಗದ ತೆಗಿಂದ ಗುಣಿಸ್ಬೇಕು. ಗುಣಿಸ್ಬೇಕಂದ್ರೆ ಯಾವ್ದು ನೋಡ್ರಿ? 1ಕ್ಕ 5ರಿಂದ ಗುಣಿಸ್ಬೇಕು. ಈ ಕ್ರಿಯೆಯನ್ನು ಮಾಡೋಣಂತ ಈ ಸ್ಟೆಪ್ ಒಳಗೆ. 5 1 5 ಪ್ಲಸ್ 5 ಮೈನಸ್ 5. ಆ ನಂತರ ಗುಣಿಸಿದಾಗಿಂದ ಯಾವ ಕ್ರಿಯೆಯನ್ನು ಮಾಡ್ಬೇಕು? ಎಡಿಷನ್ ಅಥವಾ ಸಂಕಲನ, ಕೂಡಿಸ್ಬೇಕು. ನೋಡ್ರಿ ಇಲ್ಲಿ ಏನು ಇಲ್ಲ ಅಂದ್ರ ಪ್ಲಸ್ ಇರ್ತೈತಿ. ಈ ಕ್ರಿಯೆಯನ್ನು ಮಾಡ್ಬೇಕು. 5ರಾಗ 5 ಕೂಡಿಸ್ರಿ, ಎಷ್ಟು ಬಂತು? 10. 10 ಉಳಿದಿದ್ದು ಮೈನಸ್ 5. ನೆಕ್ಸ್ಟ್ ಒಂದು ಲಾಸ್ಟ್ನೇ ಕ್ರಿಯೆನೇ ಯಾವುದು? ಕಳಿದು. 10ರಾಗ 5 ಹೋದ್ರ 5. ಇದನ್ನು ಸರಳೀಕರಿಸಿದಾಗ ಬರುವಂಥದ್ದು ಎಷ್ಟು ಉತ್ತರ? 5. ಗೊತ್ತಾಯ್ತು? ಈ ರೀತಿ ಬಿಡಿಸ್ಕೋತ ಹೋಗ್ಬೇಕು ನೀವು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕ. ನೋಡ್ರಿ ಇಲ್ಲಿ ಎಕ್ಸಾಂಪಲ್ ನೆಕ್ಸ್ಟ್ ಒನ್ನ 30.3 ಮೈನಸ್ 3 ಪ್ಲಸ್ 0.003 ಇದರ ಬೆಲೆ ಎಷ್ಟು? ಏನು? ಇದರ ಬೆಲೆ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ. ನೋಡ್ರಪ್ಪ ಏನ್ ಕೊಟ್ರ? 30.3 ಮೈನಸ್ 3 ಪ್ಲಸ್ 0.003 ಈ ಸಂಖ್ಯೆಯನ್ನು ಕೊಟ್ರ. ನಮಗೇನ್ ಗೊತ್ತೈತಿ? ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಇದನ್ನ ನೆನಪಿಡ್ಕೊಂಡ್ಬಿಡ್ರಿ. ಏನ್ರು? ಬೋರ್ಡ್ ಮಾಸ್ ಅಂತ ಹೇಗೆ ಇದನ್ನ ನೆನಪಿಡಬೇಕು. ಬೋರ್ಡ್ ಮಾಸ್ ಅಂದ್ರ ಬಿ ಮೀನ್ಸ್ ಬ್ರಾಕೆಟ್, ಓ ಮೀನ್ಸ್ ಆಫ್, ಡಿ ಮೀನ್ಸ್ ಡಿವಿಷನ್, ಎಂ ಮೀನ್ಸ್ ಮಲ್ಟಿಪ್ಲಿಕೇಶನ್, ಎ ಮೀನ್ಸ್ ಎಡಿಷನ್, ಎಸ್ ಅಂದ್ರ ಸಬ್ಸ್ಟ್ರಾಕ್ಷನ್, ಬಿ ಅಂದ್ರ ಆವರಣ, ಓ ಅಂದ್ರ ವಿಶಿಷ್ಟ ಗುಣಾಕಾರ, ಡಿ ಅಂದ್ರ ಭಾಗಾಕಾರ, ಎಂ ಅಂದ್ರ ಗುಣಾಕಾರ, ಎ ಅಂದ್ರ ಸಂಕಲನ, ಎಸ್ ಅಂದ್ರ ವ್ಯವಕಲನ. ಇಷ್ಟು ತಿಳ್ಕೊಬೇಕು. ಈ ರೀತಿ ಕ್ರಿಯೆಗಳನ್ನ ನಾವು ಮಾಡ್ಕೋತ ಹೋಗ್ಬೇಕು. ನೋಡ್ರಿ ಕೊಟ್ಟಂತ ಸಮಸ್ಯೆ ಒಳಗ ನಮಗೇನೇನೈತಿ? ಸಂಕಲನ ಮತ್ತು ವ್ಯವಕಲನ ಅಟ್ಟೆ ಅದಾವ. ಅಂದ್ರ ಈ ಎರಡು ಲಾಸ್ಟ್ನೇ ಸ್ಟೆಪ್ಪಿಗೆ ಅಷ್ಟೇ ಸಂಬಂಧಿಸ್ಯಾವ, ಹೌದಾ? ಹಾಗಾದ್ರೆ ಲಾಸ್ಟ್ನೇ ಈ 2 ಸ್ಟೆಪ್ ಅಂದ್ರ ಮೊದಲು ಯಾವ ಕ್ರಿಯೆ ಮಾಡ್ಬೇಕು? ಸಂಕಲನ, ಎಡಿಷನ್ ಮಾಡ್ಬೇಕು, ಹೌದಾ? ಎಡಿಷನ್ ಮಾಡ್ಬೇಕಂದ್ರ ನೋಡ್ರಿ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ? ಪ್ಲಸ್ ಇರ್ತೈತಿ ಅಂತ ಹೇಳಿ ನಾನು, ಹೌದಾ? ಅಂದ್ರೆ ಯಾವ್ಯಾವ ಕೂಡಿಸ್ಕೋಬೇಕು ನಾವೀಗ? ಈ ಸಂಖ್ಯೆಯನ್ನ ಮೊದಲು ಏನ್ ಮಾಡ್ಬೇಕು? ಈಗ ನಾವು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಾಗ ಎಷ್ಟಾಗತ್ತ ನೋಡ್ರಿ. 30.3 ಐತಿ. ಆ ನಂತರ ಸಂಕಲನ ಕ್ರಿಯೆಯ ಪ್ರಕಾರ ದಶಮಾಂಶ ಪದ್ಧತಿ ಪ್ರಕಾರ ಏನ್ ಮಾಡ್ತೇವೆ ನಾವು? ಆ ಬಿಂದುವಿನ ನಂತರ ಎಷ್ಟು ಸ್ಥಾನಗಳು ಇರ್ತಾವಲ್ಲ ಅಷ್ಟು ಸ್ಥಾನಗಳು ಹೆಂಗಿರ್ತಾವಲ್ಲ ಅದೇ ತರ ನಾವೇನ್ ಮಾಡ್ಬೇಕು? ಬರ್ಕೋಬೇಕು. ಮ್ಯಾಗ ಏನು ಇಲ್ಲ ಅಂದ್ರೆ ಏನ ದಶಮಾಂಶ ಪದ್ಧತಿ ಪ್ರಕಾರ ಸೊನ್ನೆಗಳನ್ನು ಇಟ್ಕೊಂಡಕ್ಕೆ ನಾವೇನ್ ಮಾಡ್ಬೇಕು? ಸಂಕಲನವನ್ನು ಮಾಡ್ಬೇಕು. ನೋಡ್ರಿ 3ಕ್ಕ 3 0ಗೆ 0 3ಕ್ಕ 3, ಹೌದಾ? ಆ ನಂತರ 0ಗೆ 0 3ಕ್ಕ 3. ಎಷ್ಟು ಕೊಟ್ಟಂತ ಸಮಸ್ಯೆಯಲ್ಲಿ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ರ? 3. 1 2 3, ಹೌದಾ? ನಮ್ ಬಂದಂತ ಉತ್ತರಗಳಲ್ಲಿ ಏನ್ ಮಾಡ್ಬೇಕು? 3 ಸ್ಥಾನಗಳನ್ನು ಬಿಟ್ಟಕ್ಕೆ ಬಲಭಾಗದಿಂದ ಬಿಂದುವನ್ನು ಕೊಡ್ಬೇಕು. 1 2 3 ಎಷ್ಟು ಬಂತಿದ? 30. 30.303 ಬಂತು. ಇಲ್ಲಿ ಏನ್ ಮಾಡಂದ್ರೆ ಕ್ರಿಯೆ
ಮೈನಸ್ 3 ಕ್ರಿಯೆಯನ್ನು ಮಾಡ್ಬೇಕಂದ್ರೆ ಅಂದ್ರೆ ಏನು ಇಷ್ಟು ಬಂತು. ಈಗ ಏನ್ ಮಾಡಬೇಕು ನಾವು ಕಳಿಬೇಕಂದ್ರ 30.303 ಇದ್ರೊಳಗೆ ಎಷ್ಟನ್ನು ಕಳಿಬೇಕಂದ್ರ ಅವರು 3 ಬಿಡಿ ಸ್ಥಾನದೊಳಗಿರುವಂತ ಸಂಖ್ಯೆ ಯಾವ್ದೈತಿ ಇಲ್ಲಿ 3 ಐತಿ. 3ರಿಂದ ಕಳಿಬೇಕು. ಇಲ್ಲಿ ಹಿಂದ್ಗಡೆ ಏನೂ ಇಲ್ಲ ಅಂದ್ರೆ 0 ಇರ್ತೈತಿ. ದಶಮಾಂಶ ಪದ್ಧತಿ ಪ್ರಕಾರ ಏನು ಇರ್ಲಿಕ್ಕೂ 0ಗಳನ್ನು ಇಟ್ಕೊಂಡು ಕಳಿಬೇಕು. ನೋಡ್ರಿ 3ಕ್ಕ 3 0 0 3 3 ಮ್ಯಾಗ 0 ಐತಿ ತಳಗಡೆ 3 ಐತಿ ಹೌದಾ. ಹಂಗಾದ್ರ ಇದನ್ನೇನು 10 ಅಂತ ತಗೊಂಡ್ಕೆ ಕಳಿಬೇಕು. 10ರಾಗ ಅಂದ್ರ 3 ಹೋದ್ರ 7, 3ರಾಗ 1 ಹೋದ್ರ 2. ಕೊಟ್ಟಂತ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ ನೋಡ್ರಿ 1 2 3 ಬಂದಂತ ಉತ್ತರಗಳೊಳಗೆ ಏನ್ ಮಾಡ್ಬೇಕು ನಾವು 3 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನ ಕೊಡ್ಬೇಕು. 1 2 3 ಎಷ್ಟು ಬಂತಿದು 27.303 ಬಂತು. ಅಂದ್ರ ಸರಳೀಕರಿಸಿದಾಗ ಎಷ್ಟು ಬಂತು ನಮಗಿದು 27.303 ಬಂತು. ಅಂದ್ರ ನಿಮ್ಗೇನು ಸರಳೀಕರಿಸ್ಬೇಕಂದ್ರ ಒಂದಕ್ಕಿಂತ ಈ ರೀತಿ ಯಾವ್ದಾರ ಹೆಚ್ಚಿಗೆ ಕ್ರಿಯೆಗಳನ್ನು ಕೊಟ್ಟಿದ್ರಂದ್ರ ಯಾವ ರೀತಿ ಬಿಡಿಸ್ಬೇಕು ನಿಮ್ಗ ಮೊದಲ ಆವರಣಗಳನ್ನ ಆನಂತರ ವಿಶಿಷ್ಟ ಗುಣಾಕಾರ ಮಾಡ್ಬೇಕು. ಆನಂತರ ಏನ್ ಮಾಡ್ಬೇಕು ಭಾಗಿಸ್ಬೇಕು, ಗುಣಿಸ್ಬೇಕು, ಆನಂತರ ಕೂಡಿಸ್ಬೇಕು, ಆನಂತರ ಕಳಿಬೇಕು. ಈ ನಿಯಮದ ಪ್ರಕಾರ ಹೋಗ್ಬೇಕು. ಈ ನಿಯಮನ ಏನಂತ ಹೇಳಿ ಕರಿತೇವೆ ನಾವು ಬೋರ್ಡ್ ಮಾಸ್ ನಿಯಮ ಅಂತ ಹೇಳಿ ಕರಿತೇವೆ. ಈ ಬೋರ್ಡ್ ಮಾಸ್ ಅನ್ನೋದನ್ನ ನೀವು ಈ ಪದಗಳನ್ನ ಆ ಪ್ರತಿಯೊಂದು ಅಕ್ಷರಗಳನ್ನು ಏನ್ ಹೇಳ್ತಾ ನಮ್ಗ ಯಾವ ಕ್ರಿಯೆಗಳನ್ನ ಮಾಡ್ತಾ ಹೋಗ್ಬೇಕು. ಬಿ ಅನ್ನೋದು ಮೊದಲ, ಆನಂತರ ಓ, ಆನಂತರ ಡಿ, ಆನಂತರ ಎಂ, ಆನಂತರ ಎ, ಆನಂತರ ಎಸ್. ಈ ರೀತಿನೇ ಏನ್ ಮಾಡ್ಬೇಕು ನಾವು ಕ್ರಿಯೆಗಳನ್ನ ಒಂದೊಂದಾಗಿ ಮಾಡ್ತಾ ಹೋಗ್ಬೇಕಾಗತ್ತ ಹೌದಾ. ನಮ್ಗ ಬೋರ್ಡ್ ಮಾಸ್ ನಿಯಮದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಬಿಡಿಸೋದು ಗೊತ್ತಾಯ್ತು. ಬೋರ್ಡ್ ಮಾಸ್ ನಿಯಮ ಅಂದ್ರೆ ಏನ್ ಗೊತ್ತಾಯ್ತು, ಬೋರ್ಡ್ ಮಾಸ್ ನಿಯಮದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಮಾಡ್ತೇವೆ ಅಂತಾನು ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ಬೋರ್ಡ್ ಮಾಸ್ ನಿಯಮದ ಮೇಲೆ ಬಳಸ್ಕೊಂಡ್ಕೆ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದ್ರೆ ಏನು ನಿಮ್ಮ ಹಿಂದೆ ನಡೆದಂತ ಪರೀಕ್ಷೆಗಳಲ್ಲಿ ನಡೆದಂತ ಪ್ರಶ್ನೆ ಪತ್ರಿಕೆಗಳ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸ್ತಾ ಹೋಗೋಣ. ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು. ಹಾಗಾದ್ರ ಮೊದಲೇ ಪ್ರಶ್ನೆ ಏನ್ ನೋಡ್ರಿ. ಏನಪ್ಪಾ ಮೊದಲೇ ಪ್ರಶ್ನೆ ಅಂದ್ರ 12 - 8 ಭಾಗ 4 + 3 × 2 ಇದನ್ನು ಸರಳೀಕರಿಸಿದಾಗ ನಮಗೆ ಸಿಗುವ ಉತ್ತರ ಎಷ್ಟು? ಇದು ಕೇಳಿದಂತ ಪ್ರಶ್ನೆ ಎಷ್ಟರ ಕೇಳಿದ್ನ ಜನವರಿ ಎಷ್ಟರ ಕೇಳಿದ್ದು 2012 ಕೇಳಿದಂತ ಪ್ರಶ್ನೆ. ಹಾಗಾದ್ರ ಆಪ್ಷನ್ಸ್ಗಳು ಏನದಾವು ಇದು ತಳಗಡೆ ಬರೋದು ಇಲ್ಲಿ ಮ್ಯಾಗ ಹೋಗೈತಿ. ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 16, ಆಪ್ಷನ್ ಡಿ ಏನೈತಿ 20. ಆಪ್ಷನ್ ಡಿ 20. ಇದನ್ನ ಬಿಡಿಸೋನು ನಾವ್ ಏನು ಬೋರ್ಡ್ ಮಾಸ್ ನಿಯಮ ಗೊತ್ತೈತಿ ನಮ್ ಬೋರ್ಡ್ ಮಾಸ್ ನಿಯಮ ಗೊತ್ತೈತಿ. ಈ ರೀತಿ ನಾವು ಇದನ್ನ ಕ್ರಿಯೆಯನ್ನು ಮಾಡ್ತಾ ಹೋಗ್ಬೇಕು. ನೋಡ್ರಿ ಕೊಟ್ಟಂತದ್ದೇನು 12 - 8 ಭಾಗ 4 + 3 × 2 ಭಾಜ್ಯ 4 + 3 × 2 ಈ ರೀತಿ ಒಂದು ಪ್ರಶ್ನೆಯನ್ನು ಕೊಟ್ಟಾರ. ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಮೊದಲು ಇಲ್ಲಿ ಕೊಟ್ಟಂತ ಕ್ರಿಯೆ ಒಳಗೆ ಮೊದಲನೇದು ಯಾವ್ದು ಮಾಡ್ಬೇಕು ಭಾಗಿಸ್ಬೇಕು. ಈ ಕ್ರಿಯೆಯನ್ನು ಮಾಡ್ಬೇಕು. 12 8ನ್ನ 4ರಿಂದ ಭಾಗಿಸೋಣ. 4 8 ಎಷ್ಟು ಭಾಗಿಸಿದಾಗ 2 ಬಂತು. -2 ಆನಂತರ +3 × 2 ಭಾಗಿಸಿದ ನಂತರ ಯಾವ ಕ್ರಿಯೆಯನ್ನು ಮಾಡ್ಬೇಕು ಗುಣಿಸ್ಬೇಕು. ಈ ಕ್ರಿಯೆಯನ್ನು ಮಾಡ್ಬೇಕು 3 × 2 ನೋಡ್ರಿ 12 - 2 + 3 ಆಡ್ಲೆ 6 ಬಂತು. ಆನಂತರ ಯಾವ ಕ್ರಿಯೆ ಮಾಡ್ಬೇಕು ಕೂಡಿಸ್ಬೇಕು, ಎಡಿಷನ್ ಮಾಡ್ಬೇಕು ಹೌದಾ. ಇಲ್ಲಿ ಏನು ಇಲ್ಲ ಅಂದ್ರು ಪ್ಲಸ್ ಇರ್ತೈತಿ ಹೌದಾ. ಹಾಗಾದ್ರ 12ರಾಗ 6 ಕೂಡಿಸ್ರಿ. 12ರೊಳಗ 6 ಕೂಡಿಸ್ಬೇಕು. 6ರಾಗ 2 ಕೂಡಿಸಿದ್ರ 8 1 ಎಷ್ಟು ಬಂತು 18. ಉಳಿದಿದ್ದೇನು -2 ಹೌದಾ. 18ರೊಳಗ 2 ಕಳಿರಿ. 6 8ರಾಗ 2 ಹೋದ್ರ 6 1 ಎಷ್ಟು ಬಂತಿದ್ದು ಎಷ್ಟು 16. ಹಾಗಾದ್ರ ಕೊಟ್ಟಂತ ಆಪ್ಷನ್ಸ್ ಗಳನ್ನ ನೋಡ್ರಿ. ಆಪ್ಷನ್ ಸಿ ಏನಾಗೈತಿ ನಮ್ಗ ಮೊದಲೇ ಕ್ವಶನ್ಕ
ಆನ್ಸರ್ ಆಗೈತಿ. ಮೊದಲೇ ಕ್ವಶನ್ ಆನ್ಸರ್ ಏನು? ಆಪ್ಷನ್ ಸಿ 16. ಗೊತ್ತಾಯ್ತು ಯಾವ ರೀತಿ ಬಿಡಿಸೋದು. ಬೋರ್ಡ್ ಮಾಸ್ ನಿಯಮವನ್ನು ಬಳಸ್ಕೋದ್ರಿಂದ ಏನ ಅತಿ ಸುಲಭವಾಗಿ ಬಿಡಿಸ್ಕೊಂಡ್ಬಿಟ್ಟೇವಿ ನಾವು. ಅದೇ ರೀತಿ ಎರಡನೇ ಕ್ವಶನ್ ನೋಡೋಣ. ನೋಡ್ರಪ್ಪ ಎರಡನೇ ಕ್ವಶನ್ ಏನೈತೆ ಅಂತ, 24 ಪ್ಲಸ್ ಆವರಣ 6 ಮೈನಸ್ ಯಾವುದು ಪುಷ್ಪಾವರಣ 5 ಮೈನಸ್ 2 ಅಲ್ಪಾವರಣ 4 ಮೈನಸ್ 3 ಇದನ್ನು ಸರಳೀಕರಿಸಿದಾಗ ನಮಗೆ ದೊರಕುವ ಉತ್ತರ ಏನು? ಸರಳೀಕರಿಸಿದಾಗ ಇದರ ದೊರಕುವ ಉತ್ತರ ಆಪ್ಷನ್ ಎ 22, ಆಪ್ಷನ್ ಬಿ 23, ಆಪ್ಷನ್ ಸಿ 24, ಆಪ್ಷನ್ ಡಿ 27 ಬರೋ. ಏನದಪ್ಪ ನಮ್ಮ ಕ್ರಿಯೆ ಮೊದಲು ಬರ್ಕೊಳಂತ. 24 ಪ್ಲಸ್ ಬ್ರೊಕೆಟ್ 6 ಮೈನಸ್ 2 ಬ್ರೊಕೆಟ್ 2 ಮೈನಸ್ 3 ಬ್ರೊಕೆಟ್ ಅಲ್ಪಾವರಣ ಅಧಿಕಾವರಣ ಈ ರೀತಿ ಹಾಕ್ಯದ. ನಮ್ಗೆ ಯಾವ ಆವರಣವನ್ನು ಮೊದಲು ಬಿಡಿಸ್ಬೇಕು? ಯಾವ ಬಿಡಿಸ್ಬೇಕು? ಅಲ್ಪಾವರಣವನ್ನು ಮೊದಲು ಬಿಡಿಸ್ಬೇಕು. ಅಂದ್ರ ಇದನ್ನ ಬಿಡಿಸ್ಬೇಕು. ನೋಡ್ರಿ 24 ಪ್ಲಸ್ 6 ಮೈನಸ್ 2 3ರಾಗ ಕೊಟ್ಟಂತ ಕ್ರಿಯೆ ಒಳಗ 2 ಮಿಡಲ್ ಇರೋದು ಯಾವುದು? 4 ಐತಿದು. ಸಾರಿ 4 4ರಾಗ 3 ಹೋದ್ರ ಕೊಟ್ಟಂತ ಕ್ರಿಯೆಯಲ್ಲಿ 4ರೊಳಗ 3 ಹೋದ್ರ 1 ಬಂತು. ಹೌದಾ? ಇಂಟು 1 ಬಂತು. ಇದಕ್ಕ ಯಾವ್ಯಾವ ಬ್ರೊಕೆಟ ಹಾಕಿದೊಳಗ ನೋಡ್ರಿ, 5ರ ನಂತರ ಒಂದು ಹಾಕೈತಿ, ಆ ನಂತರ 12ರ ನಂತರ ಒಂದು ಬ್ರೊಕೆಟ್ ಅನ್ನ ಹಾಕೈತಿ. ಹೌದಾ? ಇದನ್ನ ಇನ್ನೊಂದ್ ಚೂರ್ಲೆ ಬಿಡಿಸ್ಕೊಂಡ್ಬಿಡೋಣಂತ. ನೋಡ್ರಿ ಕೊಟ್ಟಂತ ಸಮಸ್ಯೆನ ಸರಿಯಾಗಿ ಬರ್ಕೊಂಡು 24 ಐತಿ ಪ್ಲಸ್ 6 ಮೈನಸ್ ಬ್ರೊಕೆಟ್ 5 ಮೈನಸ್ 2 ಕಿಟಪ್ 4 3 ಈ ರೀತಿ ಸಮಸ್ಯೆ ಐತಿ. ನಾವು ಯಾವ್ದು ಬಿಡಿಸ್ಬೇಕು? ಮೊದಲ ಅಲ್ಪಾವರಣವನ್ನು ಬಿಡಿಸ್ಬೇಕು. 24 ಪ್ಲಸ್ 6 ಮೈನಸ್ 5 ಆ ನಂತರ ಮೈನಸ್ 2 ಇದ್ದಿದ್ದನ್ನ ಮೊದಲು ಅಲ್ಪಾವರಣ ಬ್ರಕೆಟ್ ಒಳಗೆ ಇದು ಬಿಡಿಸ್ಬೇಕು. 4ರ 3 ಹೋದ್ರ 1. ಹೌದಾ? ನೋಡ್ರಿ ನೆಕ್ಸ್ಟ್ ಒನ್ 24 ಅಲ್ಪಾವರಣ ಆಗಿಂದ ಪುಷ್ಪಾವರಣವನ್ನು ಬಿಡಿಸ್ಬೇಕು. 6ಕ್ಕೆ 6 ಹೌದಾ? 6ಕ್ಕೆ 6 ಮೈನಸ್ ಬ್ರಕೆಟ್ ಒಳಗಿರೋದು ನೋಡ್ರಿ ಮೊದಲ ಗುಣಸುನ್ 2 1 2 2 1 2 2 ಬಂತು. 2ಕ್ಕ 5ರಾಗ 2 ಹೋದ್ರ 3, 5ರಾಗ 2 ಹೋದ್ರ 3. ಆ ನಂತರ ಈ ಬ್ರೊಕೆಟ್ ಅನ್ನ ಬಿಡಿಸುನ್ ಅಧಿಕಾವರಣವನ್ನು 6 3 ಹೋದ್ರ 3. ಈಗ ಕೂಡಿಸ್ಬಿಡೋದು. 24ಕ್ಕ 3ಅನ್ನ ಕೂಡಿಸ್ರಿ. 24ರೊಳಗ 3ಅನ್ನು ಕೂಡಿಸ್ರಿ 7. 4ರ 3 ಕೂಡಿಸಿದ್ರೆ 7, 2ಕ್ಕೆ 2 ಬರದೆಷ್ಟು? 27. ಹಾಗಾದ್ರೆ ಉತ್ತರ ಎಷ್ಟು ಬರೋಕಿದು? ಆಪ್ಷನ್ ಡಿ 27. ಆಪ್ಷನ್ ಡಿ ಏನಾಗೈತಿ ಇಲ್ಲಿ? ಎರಡನೇ ಕ್ವಶನ್ಕ ಉತ್ತರ ಆಗೈತಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಒಂದು ಕ್ವಶನ್ ಏನೈತಪ್ಪ? ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ 2008 ಕೇಳಿದ್ದು. ಅಲ್ಪಾವರಣ 600 ಪ್ಲಸ್ 80 ಭಾಜ್ಯ 2 ಮೈನಸ್ 10 ಇಂಟು 8ರ ಬೆಲೆ ಎಷ್ಟು ಅಂತ ಏಕೆ ಕೇಳ್ಯಾರ. ಆಪ್ಷನ್ ಎ 688, ಆಪ್ಷನ್ ಬಿ 260, ಆಪ್ಷನ್ ಸಿ 580, ಆಪ್ಷನ್ ಡಿ 560. ಕೊಟ್ಟಂತದ್ದು ಬರ್ಕೊನಂತ ಏನೈತಿ? 600 ಪ್ಲಸ್ 80 ಭಾಜ್ಯ 2 ಮೈನಸ್ 10 ಇಂಟು 8. ಬ್ರೊಕೆಟ್ ಒಳಗೆ ಇದ್ದಿದ್ದನ್ನ ಬಿಡಿಸ್ಕೋಬೇಕು ನಾವು. ಬ್ರೊಕೆಟ್ ಒಳಗೆ ಇದ್ದಿದ್ದನ್ನ ಬಿಡಿಸ್ಕೋಬೇಕಾಗೈತೆ ಅಂದ್ರ ಇಡೀ ಸಮಸ್ಯೆಯನ್ನ ಬಿಡಿಸ್ಬೇಕು ನಾವು. ಅಂದ್ರೆ ಇದು ಹೋಲ್ ಕೊನೆವರೆಗೆ ಬರೋದನ್ನ ಏನಾಗಿರ್ತೈತಿ? ಮೊದ್ಲೇದಾಗಿರ್ತೈತಿ. ಅದ್ರ ಒಳಗಿನ ಬೋರ್ಡ್ ಮಾಸ್ ನಿಯಮ ಏನೈತಪ್ಪ? ಬೋರ್ಡ್ ಮಾಸ್ ನಿಯಮ. ಹಾಗಾದ್ರ ಒಳಗೆ ಇಟ್ಟು ಕ್ರಿಯೆ ಮಾಡ್ತೇವಂದ್ರ ಬ್ರೊಕೆಟ್ ಯಾವಾಗ ಹೋಗುತ್ತೆ? ನಮ್ಗೆ ಕೊಟ್ಟಿದ್ದ ಸಮಸ್ಯೆ ಏನೈತಿ? ಒಳಗ್ ಬ್ರೊಕೆಟ್ ಒಳಗಿರೋದನ್ನ ಕೊಟ್ಟಾರ. ಹಂಗಂದ್ರ ಕೊನೆದಾಗಿ ಹೋಗೋದು ಏನಿಲ್ಲಿ? ಬ್ರೊಕೆಟ್ ಹೋಗುತ್ತೆ. ಹೌದಾ? ಹಾಗಾದ್ರ
ಬಿ ಬಿಟ್ಕೆ ಆ ನಂತರ ವಿಶಿಷ್ಟ ಗುಣಾಕಾರ ಐತಿ, ಆ ನಂತರ ಡಿವಿಷನ್ ಐತಿ. ಅಂದ್ರ ಕೊಟ್ಟಂತ ಸಮಸ್ಯೆಯಲ್ಲಿ ವಿಶಿಷ್ಟ ಗುಣಾಕಾರ ಇಲ್ಲ, ಆ ನಂತರ ಯಾವ್ದು ಇರೋದು ಡಿವಿಷನ್ ಭಾಗಾಕಾರ ಐತಿ. ಅಂದ್ರ ಈ ಕ್ರಿಯೆಯನ್ನು ಮಾಡ್ಬೇಕು. ಹೌದಾ? 80 ಎಷ್ಟಲ್ಲೇ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. 2 4 8 0 ಬಂತು, 0 ಇಳಿಸ್ಕೋತೀವಿ. 0 ಹೋಗ್ಲಾರ್ಕ ಇನ್ನೊಂದು 0 ಕೊಟ್ಟು 0 ಹೋಗುತ್ತೇವೆ. ಇದು ಹೋಗ್ಲಾರ್ಕ ಬರೋದ ಶೇಷ ಎಷ್ಟತ್ತಿದ 40. ಹೌದಾ? ನೋಡ್ರಿ, ಬರ್ಕೇಟ 600 ಪ್ಲಸ್ ಎಷ್ಟು ಬಂತಿದು 40 ಮೈನಸ್ 10 ಇಂಟು 8. ಆ ನಂತರ ಏನ್ ಮಾಡ್ಬೇಕು? ಗುಣಿಸ್ಬೇಕು. ನೋಡ್ರಿ, 600 ಪ್ಲಸ್ 40 10ನ್ನ 8ರಲ್ಲೇ ಗುಣಿಸ್ರಿ. 8 0 0 8 1 8 ಎಷ್ಟು ಬಂತಿದು 80. ಹೌದಾ? ಆ ನಂತರ ಮಾಡ್ಬೇಕು ಇದ್ ಕ್ರಿಯೆ ಯಾವುದು? ಕೂಡಿಸ್ಬೇಕು. ಇದು ಏನು ಇಲ್ಲ ಅಂದ್ರು ಪ್ಲಸ್ ಇರ್ತೈತಿ. ನೋಡ್ರಿ, 600 ಒಳಗ 40 ಕೂಡಿಸ್ರಿ. 0 0 0 4 ಕೂಡಿಸಿದ್ರೆ 4 6 6 ಎಷ್ಟಾಗ್ತಿದು 640 ಮೈನಸ್ 80. ಈ ನೋಡ್ರಿ, ಈಗ ಕಳೆದು ಬಿಡೋಣ. 640 80 ಕಳೀರಿ. 640 80 ಕಳೀರಿ. 0 0 4 8 ಹೋಲಾರ್ಕ ಕೈಲಿ ಎಳಿಸ್ಕೊಂಡು 14 ಆಯ್ತು. 14 8 ಹೋದ್ರ 6, 6 1 ಹೋದ್ರ 5. ಎಷ್ಟು ಬಂತಿದು? ಫೈನಲ್ ಆಗಿ ಆನ್ಸರ್ 560. ಏನು 560. ಹಾಗಾದ್ರೆ ಆಪ್ಷನ್ಸ್ ನೋಡ್ರಿ, ಆಪ್ಷನ್ ಡಿ ಏನಾಗೈತಿ ನಮ್ಗಿಲ್ಲಿ ಮೊದಲನೇ ಕ್ವಶನ್ಕ ಆನ್ಸರ್ ಆಗೈತಿ. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, 4ನೇ ಕ್ವಶನ್ 2.5 ಏನು 2.5 ಭಾಜ್ಯ 0.5 ಇಂಟು 0.1 ಮೈನಸ್ 0.05 ಸರಳಗೊಳಿಸಿದಾಗ ಸಿಗುವ ಉತ್ತರವೆಷ್ಟು? ಏನು ಸರಳಗೊಳಿಸಿದಾಗ ಸಿಗುವ ಉತ್ತರ ಎಷ್ಟು? ದಶಮಾಂಶ ಪದ್ಧತಿ ಬಗ್ಗೆ ನೆನಪೈತಲ್ಲ, ದಶಮಾಂಶ ಪದ್ಧತಿ ಪ್ರಕಾರ ಬಿಂದು ಇತ್ತಂದ್ರ ಯಾವ ರೀತಿ ಭಾಗಾಕಾರ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹೌದಾ? ನೋಡ್ರಿ, ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಂಡು 2.5 ಭಾಜ್ಯ 0.5 ಇಂಟು 0.1 ಮೈನಸ್ 0.05 ಇಷ್ಟನ್ನು ಕೊಟ್ರ. ನಾವು ಯಾವ ಕ್ರಿಯೆಯನ್ನು ಮೊದಲು ಮಾಡ್ಬೇಕು ಇಲ್ಲಿ? ಭಾಗಾಕಾರ. ಯಾವ ನಿಯಮದ ಪ್ರಕಾರ? ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಇದಕ್ಕೆ ಕೊಟ್ಟಂತ ದತ್ತಾಂಶದೊಳಗೆ ಯಾವ ಕ್ರಿಯೆ ಮೊದಲೈತಿ? ಭಾಗಾಕಾರ ಕ್ರಿಯೆ ಐತಿ. ಹೌದಾ? 2.5 ಎದರ್ಲಿತ ಭಾಗಿಸ್ ಅಂತ ಹೇಳ್ಯಾರ 0.5. ಹೌದಾ? ಈ ರೀತಿ ದಶಮಾಂಶದ ಸಂಖ್ಯೆಗಳು 2 ದಶಮಾಂಶದ ಸಂಖ್ಯೆಗಳಾಗಿದ್ದು ಅಂದ್ರೆ ಯಾವ ರೀತಿ ಭಾಗಿಸ್ಬೇಕು? ಅವುಗಳನ್ನ ಏನ್ ಮಾಡ್ಬೇಕು? ಬಿಂದುವಿನ ಬಲಭಾಗದ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ನಾವಿಲ್ಲಿ ಸಮ ಮಾಡ್ಕೊಂಡ್ಕೆ ಭಾಗಿಸ್ಬೇಕಾಗತ್ತೆ. ಅಂದಾಗ ಇದು ಏನಾಗುತ್ತೆ? ಇದು 25/5. 5 1 5 5 25. ಎಷ್ಟು ಬಂತಿದು? 5. ಹೌದಾ? 5 ಉಳಿದಿದ್ದೇನು ಇಂಟು 0.1 ಮೈನಸ್ 0.05 ಎಷ್ಟು ಉಳಿತು? ಈಗ ನೆಕ್ಸ್ಟ್ ಯಾವ ಕ್ರಿಯೆ ಮಾಡಬೇಕು? ಗುಣಿಸ್ಬೇಕು. ನೋಡ್ರಿ, 5 ಈ ರೀತಿ ಇದ್ದಾಗ ದಶಮಾಂಶದ ಒಂದು ಸಂಖ್ಯೆ ದಶಮಾಂಶ ಇತ್ತು, ಇನ್ನೊಂದು ಸಂಖ್ಯೆ ಪೂರ್ಣ ಸಂಖ್ಯೆ ಇತ್ತು ಅಂದ್ರೆ ಏನ್ ಮಾಡಬೇಕು? ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬೇಕು. ಹೌದಾ? ಹಾಗಾದ್ರೆ 0 1 ಅಂತ ಅನ್ಕೊಂಡು ಅದನ್ನ 5ರಿಂದ ಗುಣಿಸೋಣ. 5 1 5 0 0. ಆ ನಂತರ ಏನ್ ಮಾಡಬೇಕು? ಕೊಟ್ಟಂತ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನ ಬಿಟ್ಟು ಬಿಂದು ಇತ್ತಲ್ಲ ಅಷ್ಟು ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡ್ಬೇಕು. ಅಂದ್ರೆ ಎಷ್ಟು? 1 ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ಟೇವೆ. ಅಂದಾಗ ಎಷ್ಟಾತಿದು? 0.5. 0.5. ಇನ್ನು ಉಳಿದಿದ್ದು ಮೈನಸ್ 0.05. ಅಂದ್ರ ಇದ್ರೊಳಗ ಇದನ್ನ ಕಳೆದು ಬಿಡೋಣ. ನೋಡ್ರಿ, 0.5 ಐತಿ, ಅದ್ರಾಗ ಎಷ್ಟು ಕಳಿ ಅಂತ ಹೇಳ್ಯಾರ ಅವರು? 0.05 ಕಳಿಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಏನು ಇರ್ತೈತಿ? ದಶಮಾಂಶ ಭಾಗಾಕಾರದ ಪ್ರಕಾರ ಅದ್ರೇನು 0 ತಗೋಬೇಕಲ್ಲ, ತಗೊಂಡ್ಕೆ ಕಳೆದು ಬಿಡೋಣ. ನೋಡ್ರಿ, 10ರೊಳಗ 5 ಹೋದ್ರೆ ಎಷ್ಟು? 5 ಉಳಿತು. 5ರಾಗ 1 ಹೋದ್ರ 4. 0ಗೆ 0. ಕೊಟ್ಟಂತ ದತ್ತಾಂಶಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಟ್ರೆ ನೋಡ್ರಿ 2 ಸ್ಥಾನ. 1 2 ಅಂದ್ರೆ 2 ಸ್ಥಾನಗಳನ್ನು ಬಿಟ್ಟಕ್ಕೆ
ಬಿಂದುವನ್ನು ನಾವು ಕೊಡೋಣ. ಅಂದಾಗಿದ್ರ ಉತ್ತರ ಯಾವ್ದು ರೈಟ್ ಆತಿಲ್ಲಿ? ಆಪ್ಷನ್ ಎ. ಆಪ್ಷನ್ ಎ ಏನೈತಿ 4ನೇ ಕ್ವಶನ್ಕ ಆನ್ಸರ್ ಆಗೈತಿ. ಏನು? ಆಪ್ಷನ್ ಎ 4ನೇ ಕ್ವಶನ್ಕ ಆನ್ಸರ್ ಆಗೈತಿ. ಹೌದಾ? ಆಪ್ಷನ್ ಎ 0.45 4ನೇ ಕ್ವಶನ್ಕ ಉತ್ತರ ಆಗೈತಿ. ಹಾಗಾದ್ರ ಏನ್ ಮಾಡಿದೆ ನಾವು ಇದುವರೆಗಿನ ಸರಳೀಕರಣ ಅಂದ್ರೆ ಏನು, ಸರಳೀಕರಣದ ಮೇಲೆ ಬರುವಂತ ಆವರಣಗಳ ಬಗ್ಗೆ ತಿಳ್ಕೊಂಡೆ. ರೇಖಾವರ್ಣ ಅಂದ್ರೆ ಏನು, ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ಅಧಿಕಾವರ್ಣ, ಇವುಗಳಲ್ಲಿ ಯಾವ್ದು ಮೊದಲು ಬಳಸ್ಬೇಕು? ರೇಖಾವರ್ಣವನ್ನು ಮೊದಲು ಬಳಸ್ಬೇಕು, ಆ ನಂತರ ವಿಸರ್ಜಿಸ್ಬೇಕು. ಆ ನಂತರ ಯಾವ್ದು ವಿಸರ್ಜಿಸ್ಬೇಕು? ಅಲ್ಪಾವರ್ಣ, ಪುಷ್ಪಾವರ್ಣ ಮತ್ತು ಅಧಿಕಾವರ್ಣ. ಈ ರೀತಿ ಇವುಗಳನ್ನ ಏನ್ ಮಾಡ್ಬೇಕು? ವಿಸರ್ಜಿಸ್ತಾ ಹೋಗ್ಬೇಕು. ಈ ಆವರಣಗಳ ಹೊರಗಡೆ ಏನ್ರ ಪ್ಲಸ್ ಇತ್ತಂದ್ರ ಆವರಣದ ಒಳಗಡೆ ಮಾಡುವಂತ ಕ್ರಿಯೆಯನ್ನ ಯಾವ ರೀತಿ ಮಾಡ್ಬೇಕು? ಚಿಹ್ನೆಗಳನ್ನು ಬದಲಾಯಿಸಲಾರ ಅದೇ ಕ್ರಿಯೆಯನ್ನು ಮಾಡ್ಬೇಕು. ಆವರಣದ ಹೊರಗಡೆ ಏನ್ರ ಮೈನಸ್ ಇತ್ತಂದ್ರ ಆವರಣದ ಒಳಗಿರುವ ಕ್ರಿಯೆಯನ್ನು ಏನ್ ಮಾಡ್ಬೇಕು? ನಾವು ಹಿಂದ್ಗಡೆ ಇರುವಂತ ಚಿಹ್ನೆಯನ್ನು ಬದಲಾಯಿಸ್ಬೇಕು, ಬದಲಾಯಿಸಿಕೆ ಕ್ರಿಯೆಯನ್ನು ಮಾಡ್ಬೇಕು. ಇಷ್ಟು ಗೊತ್ತು. ಆ ನಂತರ ಪೂರ್ತಿ ಸಮಸ್ಯೆಗಳನ್ನು ಬಿಡಿಸ್ಬೇಕಾಯ್ತಂದ್ರ ಆವರಣಗಳು, ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಈ ಎಲ್ಲಾ ಕ್ರಿಯೆಗಳು, ಮಿಶ್ರ ಕ್ರಿಯೆಗಳನ್ನ ಒಂದೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಂದ್ರ ಅವಾಗ ಯಾವ ನಿಯಮವನ್ನು ಬಳಸ್ಕೋಬೇಕು? ಬೋರ್ಡ್ ಮಾಸ್. ಏನು? ಬೋರ್ಡ್ ಮಾಸ್ ನಿಯಮವನ್ನು ಬಳಸ್ಕೊಂಡ್ಕೆ ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸ್ಬೋದು ಅಂತ ಹೇಳಿ ಇದುವರೆಗೂ ತಿಳ್ಕೊಂಡೇವಿ. ನೀವು ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡ್ಕೆ ಎಲ್ಲರೂ UC ನವೋದಯ ಆ್ಯಪ್ ಅನ್ನ ಇನ್ನೊಂದಿಷ್ಟು ಹೆಚ್ಚಿನ ತರಗತಿಗಳಾಗಿ ಬಳಸ್ರಿ. ಥ್ಯಾಂಕ್ ಯು.